ಇಂಡಿಗೋ ಏರ್ಲೈನ್ಸ್ಗೆ ಈಗ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಡಿಜಿಸಿಎಯಿಂದ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ಕೊಡಬೇಕು. ಈಗಾಗಲೇ ಆಗಿರುವಂತಹ ಈ ಡಿಲೇ ಆಗಿರಬಹುದು, ಅದರ ಜೊತೆಯಲ್ಲಿ ವಿಮಾನಗಳು ರದ್ದಾಗಿರೋದಾಗಿರಬಹುದು, ಇದೆಲ್ಲದಕ್ಕೂ ಕೂಡ ಕಾರಣ ಏನು, ಆಕ್ಚುಯಲ್ ರೀಸನ್ ಏನು, ಸಿಬ್ಬಂದಿ ಕೊರತೆನೇ ಕಾರಣನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಉತ್ತರವನ್ನ ಕೊಡಬೇಕು ಅಂತ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸಂಸ್ಥೆಯ ಸಿಇಒ ಎಲ್ಲದಕ್ಕೂ ಕೂಡ ಜವಾಬ್ದಾರಿಯಾಗ್ತಾರೆ. ಆದ್ರೆ ಅವರು ಆ ಜವಾಬ್ದಾರಿಯಲ್ಲಿ ವಿಫಲ ಆಗಿದ್ದಾರೆ ಅಂತ ಆ ನೋಟಿಸಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೂ ಕೂಡ ವಿಫಲರಾಗಿದ್ದಾರೆ. ನಿಮ್ಮ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ಳಬಾರದು ಅದನ್ನ ಅವರು ಹೇಳಬೇಕು ಅಂತ ನೋಟಿಸಲ್ಲಿ ಈಗ ತಿಳಿಸಿರೋದು. ಇಂಡಿಗೋ ಏರ್ಲೈನ್ಸ್ನ ಸಿಇಒಗೆ ಡಿಜಿಸಿಎ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಹಕರಿಗೆ ರಿಫಂಡ್ ಆಗ್ತಾ ಇಲ್ಲ, ಯಾವುದು ಕೂಡ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಈ ಅವ್ಯವಸ್ಥೆಗೆ ಪ್ರಯಾಣಿಕರು ಕಣ್ಣೀರು ಹಾಕುವಂತಾಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಡಿಜಿಸಿಎ ನೋಟಿಸ್ ಅನ್ನ ಕೊಟ್ಟಿದೆ. ಎಲ್ಲದಕ್ಕೂ ಉತ್ತರ ಕೊಡಿ, ಈ ರೀತಿ ಆಗೋದಕ್ಕೆ ಕಾರಣ ಏನು, ಅದರ ಜೊತೆಯಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಯಾಕೆ ಮಾಡಿಕೊಂಡಿಲ್ಲ, ಎಲ್ಲದಕ್ಕೂ ಉತ್ತರ ಕೊಡಿ ಅಂತ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವನ್ನೇ ಬಂಡವಾಳ ಮಾಡಿಕೊಂಡಂತಹ ವಿಮಾನಯಾನ ಸಂಸ್ಥೆಗಳು ಸುಲಿಗೆಗಿಳಿದಿದೆ. 10 ರಿಂದ 15 ಸಾವಿರದ ಟಿಕೆಟ್ಗೆ ಈಗ 75 ರಿಂದ 80 ಸಾವಿರಕ್ಕೆ ಏರಿಕೆಯಾಗಿದೆ. ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಏರ್ ಹಗಲು ದರೋಡೆಗಿಳಿದಿವೆ. ಇನ್ನು ಖಾಸಗಿ ಬಸ್ಗಳು ಕೂಡ ಪ್ರಯಾಣಿಕರಿಂದ ವಸೂಲಿಗಿಳಿದಿವೆ. ಈ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಒಂದ್ ಕಡೆ ಬೆಚ್ಚಿ ಬಿದ್ದಿದ್ದಾರೆ. 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ, 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೂ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು, ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ, 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೂ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು, ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5. ಇಂಡಿಗೋ ಏರ್ಲೈನ್ಸ್ಗೆ ಈಗ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಡಿಜಿಸಿಎಯಿಂದ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ಕೊಡಬೇಕು. ಈಗಾಗಲೇ ಆಗಿರುವಂತಹ ಈ ಡಿಲೇ ಆಗಿರಬಹುದು, ಅದರ ಜೊತೆಯಲ್ಲಿ ವಿಮಾನಗಳು ರದ್ದಾಗಿರೋದಾಗಿರಬಹುದು, ಇದೆಲ್ಲದಕ್ಕೂ ಕೂಡ ಕಾರಣ ಏನು, ಆಕ್ಚುಯಲ್ ರೀಸನ್ ಏನು, ಸಿಬ್ಬಂದಿ ಕೊರತೆನೇ ಕಾರಣನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಉತ್ತರವನ್ನ ಕೊಡಬೇಕು ಅಂತ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸಂಸ್ಥೆಯ ಸಿಇಒ ಎಲ್ಲದಕ್ಕೂ ಕೂಡ ಜವಾಬ್ದಾರಿಯಾಗ್ತಾರೆ. ಆದ್ರೆ ಅವರು ಆ ಜವಾಬ್ದಾರಿಯಲ್ಲಿ ವಿಫಲ ಆಗಿದ್ದಾರೆ ಅಂತ ಆ ನೋಟಿಸಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೂ ಕೂಡ ವಿಫಲರಾಗಿದ್ದಾರೆ. ನಿಮ್ಮ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ಳಬಾರದು ಅದನ್ನ ಅವರು ಹೇಳಬೇಕು ಅಂತ ನೋಟಿಸಲ್ಲಿ ಈಗ ತಿಳಿಸಿರೋದು. ಇಂಡಿಗೋ ಏರ್ಲೈನ್ಸ್ನ ಸಿಇಒಗೆ ಡಿಜಿಸಿಎ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಹಕರಿಗೆ ರಿಫಂಡ್ ಆಗ್ತಾ ಇಲ್ಲ, ಯಾವುದು ಕೂಡ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಈ ಅವ್ಯವಸ್ಥೆಗೆ ಪ್ರಯಾಣಿಕರು ಕಣ್ಣೀರು ಹಾಕುವಂತಾಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಡಿಜಿಸಿಎ ನೋಟಿಸ್ ಅನ್ನ ಕೊಟ್ಟಿದೆ. ಎಲ್ಲದಕ್ಕೂ ಉತ್ತರ ಕೊಡಿ, ಈ ರೀತಿ ಆಗೋದಕ್ಕೆ ಕಾರಣ ಏನು, ಅದರ ಜೊತೆಯಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಯಾಕೆ ಮಾಡಿಕೊಂಡಿಲ್ಲ, ಎಲ್ಲದಕ್ಕೂ ಉತ್ತರ ಕೊಡಿ ಅಂತ ಈಗ ನೋಟಿಸ್ ಅನ್ನ ನೀಡಲಾಗಿದೆ.
ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವನ್ನೇ ಬಂಡವಾಳ ಮಾಡಿಕೊಂಡಂತ ವಿಮಾನಯಾನ ಸಂಸ್ಥೆಗಳು ಸುಲಿಗೆಗಿಳಿದಿದೆ. 10 ರಿಂದ 15 ಸಾವಿರದ ಟಿಕೆಟ್ಗೆ ಈಗ 75 ರಿಂದ 80 ಸಾವಿರಕ್ಕೆ ಏರಿಕೆಯಾಗಿದೆ. ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಏರ್ ಹಗಲು ದರೋಡೆಗಿಳಿದಿವೆ. ಇನ್ನು ಖಾಸಗಿ ಬಸ್ಗಳು ಕೂಡ ಪ್ರಯಾಣಿಕರಿಂದ ವಸೂಲಿಗಿಳಿದಿವೆ. ಈ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಒಂದ್ ಕಡೆ ಬೆಚ್ಚಿ ಬಿದ್ದಿದ್ದಾರೆ. 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವನ್ನೇ ಬಂಡವಾಳ ಮಾಡಿಕೊಂಡಂತ ವಿಮಾನಯಾನ ಸಂಸ್ಥೆಗಳು ಸುಲಿಗೆಗಿಳಿದಿದೆ. 10 ರಿಂದ 15 ಸಾವಿರದ ಟಿಕೆಟ್ಗೆ ಈಗ 75 ರಿಂದ 80 ಸಾವಿರಕ್ಕೆ ಏರಿಕೆಯಾಗಿದೆ. ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಏರ್ ಹಗಲು ದರೋಡೆಗಿಳಿದಿವೆ. ಇನ್ನು ಖಾಸಗಿ ಬಸ್ಗಳು ಕೂಡ ಪ್ರಯಾಣಿಕರಿಂದ ವಸೂಲಿಗಿಳಿದಿವೆ. ಈ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಒಂದ್ ಕಡೆ ಬೆಚ್ಚಿ ಬಿದ್ದಿದ್ದಾರೆ. 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5